ಜನಪ್ರತಿನಿಧಿಯಾಗುವಂತ ಯಾವ ಅರ್ಹತೆಯೂ ಇಲ್ಲ. ಉತ್ತರ ಕನ್ನಡದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕನಸು ಮಾತ್ರ ನನ್ಸಾಗೆ ಇಲ್ಲ. ಅಂಕೋಲಾ, ಕಾರವಾರದ ಜನತೆ ಪಕ್ಕದ ಗೋವಾ ರಾಜ್ಯದ ಆಸ್ಪತ್ರೆಗೆ ಹೋಗ್ತಾರೆ. ಪತ್ರಕರ್ತರು ಸಾರ್ವಜನಿಕರ ಧ್ವನಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಉತ್ತರ ಕನ್ನಡ ಜಿಲ್ಲೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕುರಿತು ಪತ್ರಕರ್ತೆ ರಾಧಾ ಹಿರೇಗೌಡರವರು ಕೇಳಿದಂತಹ ಪ್ರಶ್ನೆಗೆ ಹಿರಿಯ ಕಾಂಗ್ರೆಸ್ ಮುಖಂಡ, ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ ನೀಡಿದ ಉತ್ತರ ವಿವಾದಕ್ಕೆ ಈಡಾಗಿದೆ. ಶಾಸಕರು ಜೊಯ್ಡಾಗೆ ಭೇಟಿ ನೀಡಿದಂಥ ವೇಳೆ ಈ ಪ್ರದೇಶದ ಜನರಿಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಯಾವಾಗ ಸಿಗುತ್ತೆ ಅಂತ ರಾಧಾ ಹಿರೇಗೌಡರವರು ಪ್ರಶ್ನೆ ಮಾಡಿದ್ದಾರೆ. ಸೊ ಇದಕ್ಕೆ ಕಟುವಾಗಿ ಉತ್ತರಿಸಿದ ದೇಶಪಾಂಡೆ, ನಿನಗೆ ಹೆರಿಗೆ ಆಗ್ಬೇಕಾ ಹೇಳು, ನಾನ್ ಮಾಡಿಸ್ಕೊಡ್ತೇನೆ ಅಂತ ಹೇಳಿದ್ರು. ಆಯ್ತು, ನಮ್ದೆಲ್ಲ ಆಯ್ತು ಸರ್. ಬಟ್ ಇಲ್ಲಿ ಜನರ ಪರಿಸ್ಥಿತಿ ಹೆಂಗಿದೆ ಅಲ್ಲ ಸರ್, ನೀವು ಸ್ವಲ್ಪ ಗಮನ ಹರಿಸಿ ನಿಮ್ ಕಾಲಾವಧಿಯಲ್ಲಿ ಮಾಡಿಸಿ ಸರ್. ಆಯ್ತಮ್ಮ, ಆಯ್ತು. ಸೊ ರಾಧಾ ಹಿರೇಗೌಡರ್ ಅವರ ಪ್ರಶ್ನೆಗೆ ಉಡಾಫೆಯಿಂದ ಉತ್ತರ ಕೊಟ್ಟಂತಹ ಶಾಸಕ ಆರ್.ವಿ. ದೇಶಪಾಂಡೆ ವಿರುದ್ಧ ಎಲ್ಲೆಡೆ ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಬಹುದಿನಗಳ ಕೂಗು ಮತ್ತು ಕನಸು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಬೇಕು ಅನ್ನೋದು. ಇದಕ್ಕಾಗಿನೇ ಅದೆಷ್ಟೋ ವರ್ಷಗಳಿಂದ ಹೋರಾಟ ನಡೀತಾನೆ ಇದೆ. ಪ್ರತಿ ವರ್ಷ ಇದೊಂದು ವ್ರತ ಅನ್ನುವಂತೆ ಉತ್ತರ ಕನ್ನಡ ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅನ್ನೋ ಅಭಿಯಾನ ಟ್ವಿಟರ್ನಲ್ಲಿ ನಡೀತಾನೆ ಇರುತ್ತೆ. ಯಡಿಯೂರಪ್ಪ ಬರಲಿ, ಬಸವರಾಜ ಬೊಮ್ಮಾಯಿ ಬರಲಿ, ಎಚ್.ಡಿ. ಕುಮಾರಸ್ವಾಮಿ ಬರಲಿ ಅಥವಾ ಸಿದ್ದರಾಮಯ್ಯನವರೇ ಬರಲಿ, ಉತ್ತರ ಕನ್ನಡದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕನಸು ಮಾತ್ರ ನನ್ಸಾಗೆ ಇಲ್ಲ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಇನ್ನು ಈ ಜಿಲ್ಲೆ ಭೌಗೋಳಿಕವಾಗಿ ಅತಿ ವಿಸ್ತಾರವಾದದ್ದು. ಇಲ್ಲಿ ಅಪಘಾತ ಸಂಭವಿಸಿದಾಗ ತುರ್ತಾಗಿ ಚಿಕಿತ್ಸೆ ನೀಡುವಂತಹ ಟ್ರಾಮಾ ಸೆಂಟರ್ಸ್, ಅತ್ಯಾಧುನಿಕ ಪರೀಕ್ಷಾ ಸಲಕರಣೆಗಳು, ಚಿಕಿತ್ಸಾ ವಿಧಾನಗಳನ್ನು ಒಳಗೊಂಡಿರುವಂತಹ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ವೇ ಇಲ್ಲ. ಜಿಲ್ಲಾ ಕೇಂದ್ರ ಕಾರವಾರದಲ್ಲಿರುವಂತಹ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಇದ್ರೂ ಸಹ ತುರ್ತು ಹಾಗೂ ಗಂಭೀರ ಪ್ರಕರಣಗಳಿಗೆ ಚಿಕಿತ್ಸೆ ಇಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಕರಾವಳಿ ಭಾಗದ ಭಟ್ಕಳ, ಹೊನ್ನಾವರ, ಕುಮಟಾದಲ್ಲಿ ಯಾವುದೇ ಅಪಘಾತ ಅಥವಾ ತುರ್ತು ಇನ್ನಿತರ ಸಂದರ್ಭಗಳಲ್ಲಿ ಉಡುಪಿ, ಮಂಗಳೂರು ಆಸ್ಪತ್ರೆಗಳನ್ನು ಅವಲಂಬಿಸಿದ್ರೆ ಈ ಕಡೆ ಅಂಕೋಲಾ, ಕಾರವಾರದ ಜನತೆ ಪಕ್ಕದ ಗೋವಾ ರಾಜ್ಯದ ಆಸ್ಪತ್ರೆಗೆ ಹೋಗ್ತಾರೆ. ಸೊ ಘಟ್ಟದ ಮೇಲ್ನವರು ಹುಬ್ಳಿ, ಬೆಳಗಾವಿ, ಶಿವಮೊಗ್ಗ ಆಸ್ಪತ್ರೆಗಳನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಅವಲಂಬಿಸಿರ್ತಾರೆ. ಸೊ ಇತ್ತೀಚಿನ 5-6 ವರ್ಷಗಳಲ್ಲಿ ರಸ್ತೆ ಅಪಘಾತಗಳಲ್ಲಿ ಗಾಯಗೊಂಡು ಆಸ್ಪತ್ರೆಗೆ ಸೇರೋ ಮೊದಲೇ ಮೃತಪಟ್ಟವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅರೆಬರೆ ಹಾಗೂ ಅವೈಜ್ಞಾನಿಕ ಹೆದ್ದಾರಿ ಕಾಮಗಾರಿ ಹೆಚ್ಚಿನ ಅಪಘಾತಕ್ಕೆ ಕಾರಣ ಆಗಿದೆ. ಹೀಗಾಗಿನೇ 2019ರಲ್ಲಿ ಜಿಲ್ಲೆಯ ಕೆಲ ಯುವಕರು ಸೇರ್ಕೊಂಡು ವಿ ನೀಡ್ ಎಮರ್ಜೆನ್ಸಿ ಹಾಸ್ಪಿಟಲ್ ಇನ್ ಉತ್ತರ ಕನ್ನಡ ಅನ್ನೋ ಹ್ಯಾಶ್ಟ್ಯಾಗ್ ನಡಿ ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡ್ ಮಾಡಿದ್ರು. ಸೊ ಉತ್ತರ ಕನ್ನಡ ಜಿಲ್ಲೆಯ ಜನ ಸುಸಜ್ಜಿತ ಆಸ್ಪತ್ರೆಗಾಗಿ ಮೊದಲ ಬಾರಿಗೆ ಟ್ವಿಟರ್ ಮೂಲಕ ದೊಡ್ಡ ಅಭಿಯಾನವನ್ನ ನಡೆಸಿದ್ರು. ಆಸ್ಪತ್ರೆಗೆ ಆಗ್ರಹಿಸಿ ಲಕ್ಷಾಂತರ ಟ್ವೀಟ್ ಸಲ್ಲಿಕೆ ಆಗಿತ್ತು. ಮುಖ್ಯಮಂತ್ರಿ, ಆರೋಗ್ಯ ಸಚಿವರು ಸೇರಿ ವಿವಿಧ ಅಧಿಕಾರಿಗಳಿಗೆ ಟ್ಯಾಗ್ ಮಾಡಿ ಜನ ಟ್ವೀಟ್ ಅಭಿಯಾನವನ್ನ ನಡೆಸಿದ್ರು. ಅಂದಿನ ಮುಖ್ಯಮಂತ್ರಿ ಆಗಿದ್ದಂತ ಎಚ್.ಡಿ. ಕುಮಾರಸ್ವಾಮಿ ಗಮನಕ್ಕೆ ಇದು ಬರುತ್ತೆ. ಶೀಘ್ರವೇ ಈ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳೋದಾಗಿ ಭರವಸೆ ಕೊಡ್ತಾರೆ. ಆದ್ರೆ ಏನೂ ಆಗಿಲ್ಲ. ಕೊನೆಗೆ ಮುಖ್ಯಮಂತ್ರಿ ಬದಲಾದರೂ ಸಹ ಈ ಭರವಸೆಯಾಗೇ ಉಳಿದಿದೆ. ಈ ಬಗ್ಗೆ ಸ್ಥಳೀಯ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯ ಕೂಡ ಅಮಾಯಕರು ಪ್ರಾಣ ಕಳ್ಕೊಳ್ತಾ ಇರೋದಕ್ಕೆ ಕಾರಣ ಆಗಿದೆ ಅನ್ನೋದು ಸ್ಥಳೀಯರ ಆರೋಪ. ಇನ್ನು ಜನಪ್ರತಿನಿಧಿಗಳು ಕೇವಲ ಜನರ ಕಣ್ಣರಿಸೋ ನಾಟಕವಾಡ್ತಿದ್ದಾರೆ ಅನ್ನೋ ಆಕ್ರೋಶ ಸಾರ್ವಜನಿಕರಿಂದ ವ್ಯಕ್ತ ಆಗತ್ತೆ. ಒಟ್ನಲ್ಲಿ ಜನರ ಆಕ್ರೋಶದ ಕಟ್ಟೆಯೊಡೆದಾಗ ಸಂತೈಸೋ ನೆಪದಲ್ಲಿ ಜಾಗ ಪರಿಶೀಲನೆ, ಖಾಸಗಿ ಆಸ್ಪತ್ರೆಗಳ ಜೊತೆಗೆ ಮಾತುಕತೆ ಅನ್ನೋ ನೆಪದಲ್ಲಿ ದಿನದೂಡಿದ್ ಬಿಟ್ರೆ ಇನ್ನೇನನ್ನೂ ಸಹ ಇಲ್ಲಿನ ಶಾಸಕರಾಗ್ಲಿ ಸಂಸದರಾಗ್ಲಿ ಮಾಡಿಲ್ಲ. ಇಷ್ಟೆಲ್ಲ ಇರುವಾಗ ಆರ್.ವಿ. ದೇಶಪಾಂಡೆ ಅವರು ಇಂಥ ನಾಚಿಕೆಗೇಡಿನ ಹೇಳಿಕೆ ಕೊಟ್ರೆ ಅಲ್ಲಿನ ಸ್ಥಳೀಯರು ಸುಮ್ಮನೆ ಇರ್ತಾರಾ? ಆರ್.ವಿ. ದೇಶಪಾಂಡೆ ಅವರ ಈ ಉತ್ತರ ಕೇವಲ ಪತ್ರಕರ್ತೆಯನ್ನ ಮಾತ್ರ ಅವಮಾನಿಸಿದಂತಲ್ಲ, ಬದಲಿಗೆ ಆ ಪ್ರದೇಶದ ಸಾವಿರಾರು ಜನರ ಕಳವಳವನ್ನ ನಿರ್ಲಕ್ಷಿಸಿದಂತಾಗತ್ತೆ. ಪತ್ರಕರ್ತರು ಸಾರ್ವಜನಿಕರ ಧ್ವನಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಅವರು ಕೇಳುವಂತಹ ಪ್ರತಿಯೊಂದು ಪ್ರಶ್ನೆಯೂ ಜನರ ಸಮಸ್ಯೆಗಳನ್ನ ಪ್ರತಿಬಿಂಬಿಸಿರತ್ತೆ. ಫಾರ್ ಎಕ್ಸಾಂಪಲ್, ಉತ್ತರ ಕನ್ನಡದಲ್ಲಿ ಆಸ್ಪತ್ರೆ ಕೊರತೆಯಿಂದಾಗಿ ಅನೇಕ ಸಾವು ನೋವುಗಳಾಗಿದೆ. ಅದರಲ್ಲಿ ಗರ್ಭಿಣಿಯರು ಸಹ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅನ್ನೋದು ಸ್ಥಳೀಯರ ದೂರು. ರಾಧಾ ಹಿರೇಗೌಡರ್ ಅವರ ಪ್ರಶ್ನೆ ಈ ಕಳವಳವನ್ನ ಎತ್ತಿ ತೋರಿಸಿತ್ತು. ಆದರೆ ಶಾಸಕರ ಉತ್ತರ ಅದನ್ನ ಉಡಾಫೆಗೆ ತಿರುಗಿಸ್ತು. ಇದು ಚುನಾಯಿತ ಪ್ರತಿನಿಧಿಯೊಬ್ಬರಿಗೆ ಶೋಭೆ ಅಲ್ವೇ ಅಲ್ಲ. ಇನ್ನು ಆರ್.ವಿ. ದೇಶಪಾಂಡೆ ಹೇಳಿಕೆಗೆ ಎಲ್ಲಾ ಕಡೆ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ನನ್ನ ಹೇಳಿಕೆನ ತಪ್ಪಾಗಿ ಅರ್ಥೈಸಲಾಗಿದೆ. ನನಗೆ ಹಲವು ವರ್ಷಗಳಿಂದ ಆ ಪತ್ರಕರ್ತೆಯ ಪರಿಚಯ ಇದೆ. ಸೊ ಪರಿಚಯ ಇದ್ದ ಕಾರಣಕ್ಕೆ ಸಾಮಾನ್ಯವಾಗಿ ಪ್ರತಿಕ್ರಿಯೆ ಕೊಟ್ಟೆ. ನಾನು ಮಹಿಳೆಯರನ್ನ ಅತ್ಯಂತ ಗೌರವದಿಂದ ಕಾಣ್ತೇನೆ. ನಾನು ಅವರ ಜೊತೆಗೆ ಗೌರವದಿಂದ ನಡ್ಕೊಂಡಿದ್ದೇನೆ ಅಂತ ಹೇಳಿದ್ದಾರೆ.
ಸಾರ್ವಜನಿಕ ವಲಯದಲ್ಲಿರುವಂತಹ ನಾಯಕರು ಮತ್ತು ಶಾಸಕರು ತಮ್ಮ ಮಾತುಗಳಲ್ಲಿ ಸಭ್ಯತೆಯನ್ನು ಕಾಪಾಡ್ಕೊಳ್ಬೇಕಲ್ವಾ? ಪತ್ರಕರ್ತರನ್ನ ಕೀಳಾಗಿ ನೋಡೋದು ಅಥವಾ ಅವಮಾನಿಸೋದು ಅಂತಂದ್ರೆ ಅವರನ್ನ ಅಧಿಕಾರಕ್ಕೆ ತಂದ ಜನರನ್ನೇ ಕಡೆಗಣಿಸಿದಂತಾಗತ್ತಲ್ವಾ? ಪತ್ರಕರ್ತರು ಜನರ ಮತ್ತು ಸರ್ಕಾರದ ನಡುವಿನ ಸೇತುವೆ ಅಂತ ಕೆಲಸ ಮಾಡ್ತಿರ್ತಾರೆ. ಅವರ ಪ್ರಶ್ನೆಗಳನ್ನ ಗೌರವದಿಂದ ಸ್ವೀಕರಿಸಿ ಉತ್ತರಿಸೋದು ಚುನಾಯಿತ ಪ್ರತಿನಿಧಿಗಳ ಕರ್ತವ್ಯ. ಸೊ ಈ ಘಟನೆ ಎಲ್ಲಾ ನಾಯಕರಿಗೂ ಪಾಠ ಆಗ್ಬೇಕು. ಅಧಿಕಾರ ಅಹಂಕಾರಕ್ಕೆ ಕಾರಣ ಆಗ್ಬಾರ್ದು. ಬದಲಿಗೆ ಸೇವೆಯ ಮನೋಭಾವವನ್ನ ಇಂಥವ್ರು ಬೆಳೆಸ್ಕೊಳ್ಬೇಕು. ಸೊ ರಾಜ್ಯ ಸರ್ಕಾರ ಮತ್ತು ಪಕ್ಷಗಳು ಇಂತಹ ಘಟನೆಗಳನ್ನ ಗಂಭೀರವಾಗಿ ಪರಿಗಣಿಸಿ ಎಲ್ಲಾ ಶಾಸಕರಿಗೆ ಸಭ್ಯತೆ ಮತ್ತು ಗೌರವದ ಕುರಿತು ನಿರ್ದೇಶನವನ್ನು ಕೊಡಲೇಬೇಕಾಗಿದೆ. ಪತ್ರಕರ್ತರ ಅವಮಾನ ಜನತಂತ್ರದ ಮೇಲಿನ ಅವಮಾನವೇ ಹೌದು. ಇದನ್ನ ಸರಿಪಡಿಸೋದು ನಮ್ಮ ಸಮಾಜದ ಜವಾಬ್ದಾರಿ ಕೂಡ ಹೌದು. ಪಕ್ಷದ ಮಾನ ಉಳಿಸ್ಕೊಳ್ಬೇಕಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ತಮ್ಮ ನಾಯಕರಿಗೆ ನೈತಿಕತೆಯ, ಮಹಿಳಾ ಸಂವೇದನೆಯ ಪಾಠ ಮಾಡಿ ದಾರಿಗೆ ತರಬೇಕು. ಇಲ್ಲ ಅಂತಂದ್ರೆ ಸಾರ್ವಜನಿಕವಾಗಿ ಛೀಮಾರಿ ಹಾಕ್ಸ್ಕೊಳ್ಳೋದು ನಿಲ್ಲೋದೇ ಇಲ್ಲ. ಪಕ್ಷ ಮತ್ತದರ ಸಿದ್ಧಾಂತ, ವ್ಯಕ್ತಿ, ಜವಾಬ್ದಾರಿಯನ್ನು ಹೊತ್ತವರು ಎಲ್ಲರೂ ತಲೆ ತಗ್ಗಿಸಬೇಕಾಗಿ ಬರಬಹುದು. ಮಾನ ಕಳೆದುಕೊಳ್ಬೇಕಾಗಬಹುದು. ಎಚ್ಚರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.